ವೀಕ್ಷಕರಿಗೆಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಸತೀಶ್. ಇವತ್ತು ಶನಿವಾರ ಮತ್ತು ಭಾನುವಾರದ ವ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ಶನಿವಾರ ಬೆಳಿಗ್ಗೆ ಸ್ವಲ್ಪ ಲೇಟಾಗೆ ಎದ್ದೆ. ಒಂದು 8 ಗಂಟೆ ಆಗಿತ್ತು ಅನಿಸುತ್ತೆ. ಆವಾಗ ಎದ್ದು ನಾನು ಇಲ್ಲಿ ಬಾಗಿಲೆಲ್ಲನೂ ಕೂಡ ತೊಳ್ಕೊಂಡು ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಮನುಷ್ಯನಿಗೆ ನಿಯತ್ತು ಅನ್ನೋದೇ ಇಲ್ಲ. ಅದೇ ನಾಯಿಗೆ ತುಂಬ ನಿಯತ್ತಿನ ಪ್ರಾಣಿ ಅಲ್ವಾ. ಅದಕ್ಕೆ ತಾನೇ ಎಲ್ಲರೂ ನಾಯಿನ ಸಾಕುವಂಥದ್ದು. ಇಲ್ಲಿ ನಮ್ಮನೆ ಹತ್ರ ಒಂದು 3 ನಾಯಿಗಳಿದೆ. ಅದಕ್ಕೆ ನನ್ನ ಹಸ್ಬೆಂಡ್ ಯಾವಾಗಲೂ ಊಟ ಹಾಕ್ತಿರ್ತಾರೆ. ಅದಕ್ಕೆ ನೋಡಿ ಇವತ್ತು ಬೆಳಿಗ್ಗೆ ನಾನು ರಂಗೋಲಿ ಹಾಕ್ತಾಯಿದ್ದೀನಿ. ನಮ್ಮ ಯಜಮಾನ್ರು ಕೂಡ ಈಚೆ ಇದ್ದರು. ಅದು ಎದ್ದೇಳ್ತಾನೆ ಇಲ್ಲ, ಏನಾದರೂ ಕೊಡೋವರೆಗೂ ಎದ್ದೇಳೋದಿಲ್ಲ ಅನ್ನೋ ರೀತಿ ಹಾಗೆ ಮಲ್ಕೊಂಡ್ಬಿಟ್ಟಿದೆ. ನಂತರ ಏನಾದರೂ ಸ್ವಲ್ಪ ಕೊಟ್ಟ ಮೇಲೆ ಅದು ಎದ್ದು ಸೈಡಿಗೆ ಬಂತು. ಇದೇ ಒಂದು ಅನ್ನ ಮನುಷ್ಯನ್ಗೆ ಹಾಕಿದ್ದಿದ್ರೆ ಮನುಷ್ಯ ಏನು ಮಾಡ್ತಿದ್ದ ಅಂದರೆ, ಅವನು ನಮ್ಮನೇಲೇ ಅನ್ನ ತಿಂದು ನಮ್ಮ ಬೆನ್ನಿಗೆ ಚೂರಿ ಹಾಕ್ತಿದ್ದ. ಅದೇ ನಾಯಿ ನಮ್ಮ ಮನೇನ ಕಾಯುತ್ತೆ ಒಂದು ತುತ್ತು ಅನ್ನ ಹಾಕಿದ್ರೆ ಅಲ್ವಾ. ಇಲ್ಲಿ ರಂಗೋಲಿ ಎಲ್ಲ ಹಾಕಿ ಬಂದ ಮೇಲೆ ನಾನು ಇಲ್ಲಿ ಸ್ನಾನ ಮಾಡ್ಕೊಂಬಂದು ದೇವ್ರ ದೀಪನ ಹಚ್ತಾ ಇದ್ದೀನಿ. ನಂತರ ನಾನು ಇಲ್ಲಿ ದೇವ್ರ ನೈವೇದ್ಯಕ್ಕೆ ನಾನು ಪಂಚಾಮೃತನ ಮಾಡಿದ್ದೆ. ಬಟ್ ನಾನು ಇಲ್ಲಿ ತೋರಿಸಿಲ್ಲ ಅನಿಸುತ್ತೆ, ಗೊತ್ತಿಲ್ಲ ಕ್ಲಿಪ್ಪಿಂಗ್ ಎಲ್ಲಿ ಮಿಸ್ ಆಗಿದೆ ಅಂತ. ಪಂಚಾಮೃತನ ಮಾಡಿ ದೇವರಿಗೆ ನೈವೇದ್ಯನ ಇಲ್ಲಿ ಮಾಡ್ತಾಯಿದ್ದೀನಿ. ನಂತರ ಏನಾಯ್ತಂದರೆ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ದೇವ್ರ ಪ್ರಸಾದ ಎಲ್ಲ ಆಯಿತು. ಮತ್ತು ತಿಂಡಿಗೆ ಬಂದು ಅವಲಕ್ಕಿ ಉಪ್ಪಿಟ್ಟನ್ನ ನಾನು ಮಾಡಿದ್ದೆ. ಸರಿ, ಅವಲಕ್ಕಿ ಉಪ್ಪಿಟ್ಟೆಲ್ಲ ತಿಂದ್ಬಿಟ್ಟು ಕೂತ್ಕೊಂಡಿದ್ವಿ ನಾನು ನನ್ನ ಹಸ್ಬೆಂಡು. ಸರಿ, ಅಡುಗೆಗೆ ಇನ್ನೇನು ರೆಡಿ ಮಾಡೋಣ ನೈಟಿಗೆ ಫ್ರೆಂಡ್ಸ್ನೆಲ್ಲ ಕರೆಯೋದಕ್ಕೆ ಅಂತ. ಆವಾಗ ನನ್ನ ಫ್ರೆಂಡ್ ಕಾಲ್ ಮಾಡಿ ನಮ್ಮ ಮನೇಲಿ ಮಧ್ಯಾಹ್ನ ಊಟಕ್ಕೆ ಅರೇಂಜ್ ಮಾಡಿದ್ದೀವಿ ಬನ್ನಿ ಅಂತ ಹೇಳಿ ಕೂಗಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಹೋಗೋಣ, ಸಂಜೆ ನಮ್ಮ ಮನೇಲಿ ಇಟ್ಕೊಳ್ಳೋಣ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಅವ್ರು ಮಧ್ಯಾಹ್ನಕ್ಕೆ ಹೋಗೋದ್ರಲ್ವ, ಸೊ ಹಾಗಾಗಿ ನಾವು ಸಂಜೆಗೆ ಹೋಗೋಣ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಏನಾಯ್ತಂದರೆ ಅವ್ರ ಮನೇಲಿ ಸ್ವಲ್ಪ ಅಡುಗೆ ತುಂಬ ಲೇಟ್ ಆಯಿತು. ಸೊ ಹಾಗಾಗಿ ನಾನು ಅಡುಗೆಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಬಿಡೋಣ ಅಂತೇಳಿ ಜೊತೆಲೇ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಆಮೇಲೆ ಏನಾಯಿತು ಅಂದರೆ ಅವ್ರ ಮನೇಲಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ರಲ್ವ. ಸೊ ಹಾಗಾಗಿ ನಾನು ಹೋದೆ. ಹೋಗ್ಬಿಟ್ಟು ಅವ್ರ ಮನೇಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ವಿ ಅಲ್ವಾ. ಚೆನ್ನಾಗೇ ಫುಲ್ಲು ಡ್ಯಾನ್ಸ್ ಮಾಡಿಕೊಂಡು ಅಡುಗೆಗಳೆಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗೇ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ನನಗೆ ಮತ್ತೆ ಮನೆಗೆ ಬಂದು ಅಡುಗೆ ಮಾಡೋ ಇಂಟ್ರೆಸ್ಟೇ ಇರಲಿಲ್ಲ. ಯಾಕಪ್ಪ ಯಾರನ್ನಾರು ಮನೆಗೆ ಕೂಗಿದೆ ಊಟಕ್ಕೆ ಅಂತ ಅನಿಸ್ಬಿಡ್ತು. ಅಲ್ಲಿಂದ ಬರೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಇಲ್ಲಿ ನೋಡಿದ್ರೆ ಹಬ್ಬದ ಅಡುಗೆ ಮಾಡ್ಕೊಳ್ಳೋಕ್ಕೆ ಅರ್ಧಂಬರ್ಧ ತಯಾರಿ ಮಾಡ್ಕೊಂಬಿಟ್ಟಿದ್ದೀನಿ. ಈ ರೀತಿ ಆಗೋಯಿತು. ಲಾಸ್ಟ್ ಫೈನಲಿ 5 ಗಂಟೆ ಅನಿಸುತ್ತೆ. 5 ಗಂಟೆಗೆ ಹಿಂಗಿದ್ರೆ ಆಗಲ್ಲ, ಹೊರಡ್ತೀವಿ ಮನೆಗೆ ಅಂತ ಹೇಳ್ಬಿಟ್ಟು ನಾನು ಬಂದುಬಿಟ್ಟೆ. ಆಮೇಲೆ ನನ್ನಿಂದ ಎಲ್ಲರೂ ಬಂದರು, ಇಲ್ಲ ನಮಗೂ ಟೈಮ್ ಆಯಿತು ನಾವು ಎಲ್ಲ ಹೊರಡ್ತೀವಿ ಅಂತ.
ನಂತರ ನಾನು ಎಲ್ರೂ ಮನೆಗೆ ಕೂಗಿದೆ. ಇಷ್ಟೊಂದು ಜನ ಬರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಲ್ವಾ. ಹಾಗಾಗಿ ಏನು ಮಾಡಿದೆ, ಎರಡೆರಡು ವೀಳ್ಯದೆಲೆ, ಅಡಿಕೆ, ಎರಡೆರಡು ಬಾಳೆಹಣ್ಣು ಇಟ್ಬಿಟ್ಟು ನಾನು ಅವ್ರನ್ನೆಲ್ಲ ಕರೆದು ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ದೆ. ಈ ರೀತಿಯಾಗಿ ಆಯಿತು. ಆಮೇಲೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ ವಿಡಿಯೋನೆಲ್ಲ ನನಗೆ ಶೇರ್ ಮಾಡೋದಕ್ಕೆ ಏನಂದರೆ ನನಗೆ ಯಾವ ರೀತಿ ಆ್ಯಂಗಲಲ್ಲಿ ಬೇಕೋ ಆ ರೀತಿ ಆ್ಯಂಗಲಲ್ಲಿ ವೀಡಿಯೋಸ್ ಇಲ್ಲ, ಒಂದು ಕಾರಣ. ಇನ್ನೊಂದು ಕಾರಣ ಏನಂದರೆ ಅವರಿಗೆ ಯಾರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ಹಾಕ್ಸೋದು ಅಷ್ಟು ಇಷ್ಟ ಇಲ್ಲ. ಆ ಕಾರಣದಿಂದ ನಾನು ಆ ವೀಡಿಯೋಸ್ನೆಲ್ಲ ಏನೂ ಇಲ್ಲಿ ಅಟ್ಯಾಚ್ ಮಾಡಿಲ್ಲ. ನಂತರ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಬ್ಬಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವರೆಲ್ಲ ಮಾತಾಡ್ತಾಯಿದ್ರು. ಹಾಗೆ ನಾನು ಇಲ್ಲಿ ಅಡುಗೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ನನ್ನ ಫ್ರೆಂಡ್ಸು ಕೂಡ ಬಂದಿದ್ದರು, ಅವ್ರ ಜೊತೆ ಮಾತಾಡಿಕೊಂಡು ಇಲ್ಲಿ ಅಡುಗೆನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫೈನಲಿ ಏನಾಯಿತು ಅಂದರೆ ಅವರು ಯಾರೂ ಮನೆಗೆ ಬರಲೇ ಇಲ್ಲ. ಯಾರನ್ನು ಊಟಕ್ಕೆ ಕರೆದಿದ್ದೆ ಅವ್ರು ಬಂದು ಅವರ ಮಗ ಏನೋ ಬಂದಿದ್ರಂತೆ. ಸೊ ಹಾಗಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡು ಅವರು ಮನೆಗೆ ಊಟಕ್ಕೆ ಬರಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಎಲ್ರಿಗೂ ಕೂಡ ಪಾರ್ಸಲ್ಲೇ ಕಳಿಸ್ಬಿಟ್ಟೆ. ಹಾಗೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಬಂದುಬಿಟ್ಟು ಮಧ್ಯಾಹ್ನ ನನ್ನ ಹಸ್ಬೆಂಡ್ ಒಂದು ಸರಿ ಕೂಗಿದ್ರು. ಆವಾಗಲೂ ಅವ್ರು ಬರಲ್ಲ ಅಂತ ಹೇಳಿದರು. ಮೇ ಬಿ ಅಡುಗೆ ಎಲ್ಲ ಆದಮೇಲೆ ಕೂಗಿದ್ರೆ ಬರ್ತಾರೆ, ಬನ್ನಿ ಅಂತ ಕೂಗಿದ್ರೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಅವರು ಇಲ್ಲ, ಬರೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಸರಿ ಆಯಿತು ಬಿಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ನಮ್ಮ ಮನೇಲಿ ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವ ಸರಿನೂ ಈ ಥರ ಆಗಿರಲಿಲ್ಲ. ಎಲ್ಲರೂ ಬಂದು ಮನೇಲೇ ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ಬಟ್ ಈ ಸರಿ ಮನೆಗೆ ಬಂದು ಯಾರೂ ಊಟ ಮಾಡಲಿಲ್ಲ. ಸ್ವಲ್ಪ ಬೇಜಾರಾಯಿತು. ಬಟ್ ಅಡುಗೆ ಅಂತೂ ಚೆನ್ನಾಗಾಗಿತ್ತು. ಎಲ್ರಿಗೂ ಕೂಡ ನಾನು ಪಾರ್ಸಲ್ಲೇ ಕಳಿಸ್ದೆ. ಸೊ ಹಾಗಾಗಿ ಸ್ವಲ್ಪ ಸಮಾಧಾನ ಆಯಿತು. ಬರ್ತೀಯಾ? ಬರೋದ್ರ ಹೋಗೋಣ. ಹಾಂ, ಇಲ್ಲಿ ನನ್ನ ಮಗಳು ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ಲು. ಸೊ ಮತ್ತೆ ಹೋಗಿ ಅವಳನ್ನು ಕರ್ಕೊಂಬಂದು ಡ್ಯಾನ್ಸ್ ಕ್ಲಾಸಿಂದ ಇಲ್ಲಿ ಫೈನಲಾಗಿ ನಾನು ಇಲ್ಲಿ ಬಜ್ಜಿನ ಹಾಕ್ತಾಯಿದ್ದೀನಿ. ಬಜ್ಜಿ ಹಾಕಿದ್ರೆ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ಎಲ್ರಿಗೂ ಪಾರ್ಸಲ್ ಕಳಿಸ್ಬಿಡ್ಬೋದು. ಸುಮಾರು 8:15 ಆಯಿತು. ಇಷ್ಟ ಆಗೋ ಅಷ್ಟರಲ್ಲಿ 8:15ಗೆಲ್ಲ ದೇವರಿಗೆ ನೈವೇದ್ಯ ಮಾಡಿ ನಂತರ ಏನು ಮಾಡಿದೆ, ಒಬ್ಬಟ್ಟು ಎಲ್ಲ ತಟ್ಟಿ ನಂತರ ಫ್ರೆಂಡ್ಸ್ ಮನೆಗೆ ಎಲ್ರಿಗೂ ಪಾರ್ಸಲ್ ಕಳಿಸ್ದೆ. ನಂತರ ನೈವೇದ್ಯ ಎಲ್ಲ ಆದಮೇಲೆ ಎಲ್ರಿಗೂ ಪಾರ್ಸಲ್ ಕಳಿಸಿ ನಂತರ ಮತ್ತೆ ನಾವು ಇಲ್ಲಿ ಮತ್ತೆ ಒಬ್ಬಟ್ಟೆಲ್ಲ ನಮಗೂ ಹಾಕ್ಕೊಂಡು ನಾವು ಊಟಕ್ಕೆ ಕೂತ್ಕೊಂಡಿದ್ದು. ಇಲ್ಲಿ 2 ಥರ ಪಲ್ಯ ಮಾಡಿದ್ದೆ, ಬೀನ್ಸ್ ಪಲ್ಯ ಮತ್ತು ಕೋಸಂಬರಿ. ಹಾಗೆ ಇಲ್ಲಿ ಅನ್ನ ಸಾರು ಮಾಡಿದ್ದೆ. ಹಾಗೆ ಪುಳಿಯೋಗರೆ, ಒಬ್ಬಟ್ಟು ಮತ್ತು ಬಜ್ಜಿ ಮಾಡಿದ್ದೆ. ಇದಿಷ್ಟು ನಾನು ಮಾಡಿರೋ ಅಂಥದ್ದು. ಪಾಯಸ ಮಾಡಲಾ ಅಂತ ಕೇಳಿದೆ, ನಮ್ಮ ಮನೆಯವ್ರು ಬೇಡ ಅಂತ ಹೇಳಿದ್ರು. ಹಾಗಾಗಿ ಪಾಯಸ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಅಡುಗೆ ಮಾತ್ರ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ದೇವ್ರ ನೈವೇದ್ಯಕ್ಕೆ ಅಂತ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತಾರಲ್ಲ, ಅದೇ ರೀತಿಯೇ ತುಂಬ ಚೆನ್ನಾಗಾಗಿತ್ತು. ಉಪ್ಪು ಖಾರ ಎಲ್ಲ ಏನೂ ಯಾವುದಕ್ಕೂ ಕಮ್ಮಿನೂ ಆಗಿರಲಿಲ್ಲ, ಜಾಸ್ತಿನೂ ಆಗಿರಲಿಲ್ಲ. ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಇಲ್ಲಿ ಆಯಿತಾ ಊಟ ಎಲ್ಲ ಚೆನ್ನಾಗಿದೆಯಾ? ಅಪ್ಪ ಮಗಳು ಇಬ್ಬರು ಒಬ್ಬಟ್ಟು ಖಾಲಿ ಮಾಡಿಬಿಟ್ಟಿದ್ದೀರಾ ಆಗಲೇ? ಚೆನ್ನಾಗಿದೆಯಾ ಎಲ್ಲ? ಹೋಗಲಿ, ಯಾರೂ ಬರಲಿಲ್ಲ ಮನೆಗೆ ನಿನ್ನ ಫ್ರೆಂಡ್ಸ್, ಏಕೆ? ಚೆನ್ನಾಗಿದ್ದೀರಾ ಎಲ್ಲ? ಊಟ ಎಲ್ಲ ಚೆನ್ನಾಗಿದೆಯಾ? ಹಾಂ, ರೈಸು ಹಾಕ್ಕೊಂಡಿಲ್ಲ ಇನ್ನು? ಮಗನೇ ಚೆನ್ನಾಗಿದೆಯಾ ಮಗನೇ? ಒಬ್ಬಟ್ಟು ಹೇಗಿತ್ತು ಮಗನೇ? ಹೌದು, ನಾನು ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ. ನಿಮ್ಮಿಬ್ರಿಗೂ ಕೊಟ್ಟೇ ಇಲ್ಲ ಅಲ್ವಾ? ಹೌದಾ? ಕಳ್ಳಿ ಸ್ವೀಟ್ ಈ ಥರ ತಿಂತಾರ ಮಗನೇ? ಸಾಕು ಬಿಡು ಮಗನೇ. ಬೇರೆ ದಿನ ಮಾಡೋದೇ ಇಲ್ಲ ನಾನು, ಕೇಳಿದ್ರೆ ಅಲ್ಲಪ್ಪ.
ಮಾಡ್ತೀಯ ಹಾಲು ಹೊರ್ತು ಹಬ್ಬದಿಂದ ತಿನ್ನಂಗಾಗಲ್ಲ. ಹಬ್ಬದಲ್ಲಿ ತಿಂದಿದ್ದೆ ಅಲ್ಲ ಮಗನ ಹೋಗ್ಬಿಟ್ಟು ಯಾವಾಗಲೂ ಮಗಳು ಪರನೇ ನೀವು. ಬಾ ಬಾ ವಿಡಿಯೋಸಕ್ಕೆ ಬಾ ಊಟ ಮಾಡಿ ಬಾ. ಸರಿ. ನೋಡಿ ಹೀಗಿದೆ ನನ್ನ ಅವತಾರ. ಇವರಿಬ್ಬರು ಊಟ ಮಾಡ್ತಾ ಇದ್ದಾರೆ. ನಾನಿವಾಗ ಊಟ ಮಾಡಬೇಕು. ಯಾರೂ ಬರಲಿಲ್ಲ ಮನೆಗೆ. ಕೂಗಿದ್ದೆ ಬಟ್ ಯಾರೂ ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಎಲ್ರಿಗೂ ಪಾರ್ಸಲೇ ಕಳಿಸಿದೆ. ಅಡುಗೆ ಏನೇನು ಮಾಡಿದ್ದೆ. ಜಾಸ್ತಿ ಏನು ವೀಡಿಯೋಸ್ ಎಲ್ಲ ಏನೂ ಮಾಡೋಕ್ಕೆ ಆಗಲ್ಲ. ಹಬ್ಬ ಅಂದರೆ 3 ದಿನವೂ ನಮ್ಮ ಮನೇಲಿ ಸ್ವಲ್ಪ ಗಜಿಬಿಜಿನೇ ಇರುತ್ತೆ. ಸೊ ಹಾಗಾಗಿ ವೀಡಿಯೋ ಅಷ್ಟು ಜಾಸ್ತಿ ಎಲ್ಲ ಏನೂ ಮಾಡೋಕ್ಕಾಗಲಿಲ್ಲ. ಹಾಗೆ ರೆಸಿಪಿಗಳೆಲ್ಲ ಮಾಮೂಲಿ ಎಲ್ಲರೂ ಮಾಡೋ ಅಂಥದ್ದೇ ಸಿಂಪಲ್ ರೆಸಿಪಿಗಳು. ನೋಡೋಣ ಮತ್ತು ಬೇರೆ ಯಾವಾಗಲಾದರೂ ಸಿಂಗಲ್ಲಾಗಿ ರೆಸಿಪಿಗಳನ್ನ ಮಾಡಿದ್ರೆ ತೋರಿಸ್ತೀನಿ, ಸರಿನಾ? ಹಾಗೆ ಹೇಗೆ ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ನನಗೆ ತಿಳಿಸಿ, ಸರಿನಾ? ಹಾಗೆ ನೀವು ಏನಾದರೂ ವರಮಹಾಲಕ್ಷ್ಮಿನ ಏನಾದ್ರು ಕೂರಿಸಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಕಳಿಸಿ, ಸರಿನಾ? ನಾನು ನೋಡ್ತೀನಿ. ನನಗೂ ಖುಷಿ ಆಗುತ್ತೆ ಯಾರ್ಯಾರು ಯಾವ್ಯಾವ ರೀತಿ ಕೂರಿಸಿದ್ರಿ ಅಂತ ಗೊತ್ತಾಗುತ್ತೆ. ಆಮೇಲೆ ನನಗೂ ಒಂದಷ್ಟು ಐಡಿಯಾ ಬರುತ್ತೆ. ನನಗಿಂತ ನೀವು ತುಂಬ ಚೆನ್ನಾಗಿ ಕೂರಿಸಿರೋರೆಲ್ಲ ಇರ್ತೀರಲ್ವಾ. ಸೊ ಹಾಗಾಗಿ ನನಗೂ ಮುಂದಿನ ವರ್ಷ ಮಾಡೋದಕ್ಕೆ ಒಂದು ಐಡಿಯಾ ಸಿಕ್ದಂಗೆ ಆಗುತ್ತೆ. ಮತ್ತು ಈ ವ್ಲಾಗ್ನ ಎಲ್ಲ ನೋಡಿ ಎಂಜಾಯ್ ಮಾಡ್ತಿದ್ದೀರಾ ಅಂತಲೇ ನಾನು ಭಾವಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಮತ್ತು ಇದು ನೆಕ್ಸ್ಟ್ ಡೇ ಸಂಜೆನ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ನನ್ನ ಮಗಳಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು. ಸೊ ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗಿದ್ದು ಬಂದನಲ್ಲ, ತುಂಬ ಟಯರ್ಡ್ ಆಯಿತು. ಹಾಗಾಗಿ ಬೆಳಗ್ಗೆ ನಾನೇನು ವೀಡಿಯೋ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬಾಳೆಹಣ್ಣು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಇಟ್ಟು ನಾನು ಬೆಳಗ್ಗೆ ನೈವೇದ್ಯ ಮಾಡಿ ದೇವ್ರ ದೀಪ ಹಚ್ಬಿಟ್ಟು ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೊರಟೋದೆ. ಮತ್ತು ಬಂದು ತುಂಬ ಟಯರ್ಡ್ ಆಗಿತ್ತಲ್ಲ, ಸೊ ಹಾಗಾಗಿ ಮಲ್ಕೊಂಬಿಟ್ಟೆ. ಮತ್ತು ಸಂಜೆ ಎದ್ದು ಇಲ್ಲಿ ಫಸ್ಟ್ ದೇವ್ರಿಗೆ ನೈವೇದ್ಯ ಮಾಡೋಣ ಅಂತ ಹೇಳ್ಬಿಟ್ಟು ನೈವೇದ್ಯ ಮಾಡಿ ಸಲ್ಲಿಸ್ಬೇಕಲ್ವ. ಹಾಗಾಗಿ ಇಲ್ಲಿ ನಾನು ಸಂಜೆ ಒಂದು 6 ಗಂಟೆ ಹಂಗೆ ದೇವ್ರ ದೀಪ ಎಲ್ಲ ಹಚ್ಬಿಟ್ಟಿದ್ದೀನಿ. ಈಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ದೇವ್ರ ನೈವೇದ್ಯಕ್ಕೆ ಪ್ರಸಾದ ಮಾಡ್ತಾ ಇದ್ದೀನಿ. ಇವತ್ತು 3 ದಿನ ಆಯ್ತಲ್ವಾ. ಸೊ ಹಾಗಾಗಿ ದೇವ್ರನ್ನ ಸಲ್ಲಿಸ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ಸಜ್ಜಿಗೆ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇದೇನು ಒಂದೇ ಒಂದು ಚೂರು ಐತೆ, ಸ್ವಲ್ಪನೇ ಮಾಡ್ತಾ ಇರೋದು. ತನುಶ್ರೀಗೆ ಸಾಕಾಗಲ್ಲ. ಇದು ತನುಶ್ರೀಗಲ್ಲ ಮಾಡ್ತಾ ಇರೋದು, ದೇವ್ರಿಗೆ. ಅದೇ ದೇವ್ರ ತಿಂದ್ಬಿಟ್ಟು ತನುಶ್ರೀಗಲ್ವಾ. ಇಲ್ಲಿ ತುಪ್ಪ ಹಾಕಿ ಚೆನ್ನಾಗೆ ಘಮ ಬರೋವರೆಗೂ ರವೆನ ಹುರ್ಕೊಬೇಕು. ಹಾಗೆ ಹುರ್ಕೊಂಡು ನಂತರ ನಾನಿಲ್ಲಿ ಸ್ವಲ್ಪ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಸಜ್ಜಿಗೆ ಮಾಡ್ತಾ ಇರೋದಲ್ವ, ಹಾಗಾಗಿ ಡ್ರೈ ಫ್ರೂಟ್ಸ್ನು ಕೂಡ ಸ್ವಲ್ಪ ಹಾಗೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಬಾದಾಮಿ ಎಲ್ಲ ಕಟ್ ಮಾಡೋದಕ್ಕೆ ಕಷ್ಟ ಆದರೆ ನೋಡಿ ಈ ರೀತಿಯಾಗಿ ಮಧ್ಯಕ್ಕೆ ನೀವು ಈ ಥರ ಮಾಡಿದ್ರೆ ನೀಟಾಗಿ ಅದು ಸೀಳ್ಬಿಡುತ್ತೆ. ಆನಂತರ ನೀವು ಅದನ್ನು ಕಟ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲನೂ ಕಟ್ ಮಾಡಿಕೊಂಡು ಹುರಿದಿರೋ ರವೆಗೆ ನಾನು ಇಲ್ಲಿ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಹಾಕ್ಕೊಂಬಿಡ್ತಾ ಇದ್ದೀನಿ. ಇದೊಂದು ಟಿಪ್ಪು, ನಿಮಗೆ ರವೆ ಗಂಟಾಗುತ್ತೆ ಅನ್ನೋ ಭಯ ಇದ್ದರೆ ನೀವು ಈ ರೀತಿ ಮಾಡ್ಕೋಬೋದು. ರವೆ ಯಾವುದೇ ಕಾರಣಕ್ಕೂ ಗಂಟಾಗಲ್ಲ. ಹಾಗೆ ಇಲ್ಲಿ ಬೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲೇ ಬಿಸಿನೀರನ್ನ ನಾನು ಇಟ್ಟಿದ್ದೆ. ಮಳ್ಳ ನೀರನ್ನ ನಾವು ತೆಗೆದು ಸ್ಟವ್ನ ಆನ್ ಮಾಡಿಕೊಂಡು ಇಲ್ಲಿ ರವೆಗೆ ಹಾಕ್ಕೊಂಡು ಚೆನ್ನಾಗೆ ನಾವು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗೆ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ಸಜ್ಜಿಗೆ ಚೆನ್ನಾಗಿ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ರವೆನ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನಿಧಾನಕ್ಕೆ ಸ್ವಲ್ಪನೇ ಇಲ್ಲಿ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಒಂದು ಚೂರು ಗಂಟು ಬರಲ್ಲ. ನೀವು ಯಾರಾದರೂ ಈ ರೀತಿ ಮಾಡೋಂಗಿದ್ರೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಒಂದು 4-5 ಸ್ಪೂನಷ್ಟು ತುಪ್ಪನ ನಾನಿಲ್ಲಿ ಹಾಕ್ಕೊಂಡು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ ತುಪ್ಪ ನೀಟಾಗೆ ಹೀರ್ಕೊಂಬಿಡುತ್ತೆ ರವೆ ಎಲ್ಲನೂ ಕೂಡ. ನೋಡ್ತಾ ಇದ್ದೀರಲ್ಲ, ನೋಡಿ ನಾವು ತುಪ್ಪ ಹಾಕಿರೋದೇ ಕಾಣಿಸ್ತಾ ಇಲ್ಲ. ನಂತರ ಇನ್ನೇನು ಆಯಿತು, ಸಜ್ಜಿಗೆ ಎಲ್ಲ ರವೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ನಿಮ್ಗೆ ಅನಿಸುತ್ತಲ್ಲ, ಆವಾಗ ಇನ್ನೊಂದು 2-3 ಸ್ಪೂನ್ ತುಪ್ಪನ ನೀವು ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ.
ನಂತರ ಇಲ್ಲಿ ಫೈನಲಾಗೆ ಸ್ಟವ್ನ ಆಫ್ ಮಾಡ್ತೀನಿ ಅನ್ನೋವಾಗ ನೀವಿಲ್ಲಿ ಏಲಕ್ಕಿನ ಜಜ್ಜಿಟ್ಕೊಂಡು ಹಾಕ್ಕೊಂಡ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೀವು ತಣ್ಣಗಾದಾಗ ತಿನ್ನೋದಕ್ಕಿಂತ ಇದನ್ನು ಬಿಸಿ ಬಿಸಿನೇ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲನೂ ಕೂಡ ನಾನು ತುಪ್ಪದಲ್ಲಿ ಹುರಿದು ಏನು ಮಾಡ್ಕೊತಾ ಇಲ್ಲ, ಹಾಗೆ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಬಾಣಲಿ ಬಿಟ್ಟು ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ನೀವು ಒಂದ್ಸರಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ, ಸರಿನಾ? ನಮಃ ಓಂ ಸರ್ವಭೂತಹಿತಪ್ರದಾಯೇ ನಮಃ ಓಂ ಶ್ರದ್ಧಾಯೇ ನಮಃ ಓಂ ವಿಭೂತ್ಯೈ ನಮಃ ಓಂ ಸುರಭ್ಯೈ ನಮಃ ಓಂ ಪರಮಾತ್ಮಿಕೈ ನಮಃ ಓಂ ವಾಚಕೆ ನಮಃ ಓಂ ಒಂದು 7:30-8 ಗಂಟೆ ಟೈಮ್ ಅಷ್ಟರಲ್ಲಿ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಕುಂಕುಮಾರ್ಚನೆನ ಮಾಡಿಕೊಂಡು ಮುಸ್ಸಂಜೆ ಹೊತ್ತಲ್ಲಿ ಯಾಕೆ ದೇವ್ರನ್ನ ಸಲ್ಲಿಸ್ಬೇಕಲ್ವಾ, ಅದಕ್ಕೆ ಇಲ್ಲಿ 7:30 ಆದ ನಂತರ ನಾನಿಲ್ಲಿ ದೇವರಿಗೆ ಕುಂಕುಮಾರ್ಚನೆ ಎಲ್ಲ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು 8 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ದೇವ್ರ ಹತ್ರ ನನ್ನ ಕೋರಿಕೆಗಳನ್ನೆಲ್ಲ ಕೇಳಿಕೊಂಡು ನಾನಿಲ್ಲಿ ದೇವ್ರನ್ನ ಸಲ್ಲಿಸ್ತಾ ಇದ್ದೀನಿ. ಇದಿಷ್ಟು ಆಗಿತ್ತು ಶನಿವಾರ ಭಾನುವಾರದ ವ್ಲಾಗ್. ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.